ರಾಜ್ಯದ ವಿಧಾನಸಭೆಯ ಚುನಾವಣೆಯ ದಿನಾಂಕವನ್ನು ಪ್ರಕಟ ಮಾಡತಕ್ಕಂಥ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇವತ್ತು ಈ ಒಂದು ಚುನಾವಣೆಗಳು ಬಹುದಿನಗಳ ಒಂದು ನಿರೀಕ್ಷೆಯನ್ನು ಕಾತುರದಿಂದ ನಾವೆಲ್ಲರೂ ಏನು ಹೊಂದಿದ್ದು, ಯಾವಾಗ ಚುನಾವಣೆ ದಿನಾಂಕಗಳು ಘೋಷಣೆ ಆಗ್ಬೋದು ಅಂತೇಳಿ. ಮೇ 5ನೇ ತಾರೀಕಿನಂದು ಚುನಾವಣೆಯ ಮತದಾನದ ದಿನಾಂಕವನ್ನು ಇವತ್ತು ಚುನಾವಣಾ ಆಯುಕ್ತರೇನು ಪ್ರಕಟ ಮಾಡಿದ್ದಾರೆ. ಏಪ್ರಿಲ್ 10ನೇ ತಾರೀಕಿನಿಂದ ಚುನಾವಣೆಯ ಪ್ರಕ್ರಿಯೆಗಳಿಗೆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ದಿನಾಂಕ ನಿಗದಿ ಮಾಡಿ ಚುನಾವಣೆಯ ವೇದಿಕೆಯನ್ನು ಇವತ್ತು ಅಧಿಕೃತವಾಗಿ ಏನು ಘೋಷಣೆ ಮಾಡಿದ್ದಾರೆ. ಇದನ್ನು ಸಂಪೂರ್ಣವಾಗಿ ನಮ್ಮ ಪಕ್ಷ ಸ್ವಾಗತಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಚುನಾವಣೆಯನ್ನು ಅತ್ಯಂತ ಕಠಿಣವಾದಂಥ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ನೀತಿ ಸಂಹಿತೆಗಳನ್ನು ಜಾರಿಗೆ ತರ್ತಕ್ಕಂಥದ್ರಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ಕರ್ನಾಟಕ ರಾಜ್ಯದ ಬಗ್ಗೆ ಚುನಾವಣೆಗಳು ಅತ್ಯಂತ ಅಕ್ರಮಗಳಿಂದ ನಡೀತಕ್ಕಂಥ ಒಂದು ರಾಜ್ಯ ಅಂತಕ್ಕಂಥ ಭಾವನೆಯನ್ನು ಇಲ್ಲಿಯವರೆಗೆ ಪ್ರಚಾರಗಳು ಅಪಪ್ರಚಾರಗಳ ಮುಖಾಂತರ ಏನು ಸೃಷ್ಟಿ ಮಾಡಿದ್ದಾರೆ ರಾಜ್ಯದಲ್ಲಿ, ಆ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದನ್ನು ನಾವೇನು ಕಂಡಿದ್ದೇವೆ. ಈ ಬಾರಿ ಅತ್ಯಂತ ಶಿಸ್ತುಬದ್ಧವಾಗಿ ಕಟ್ಟುನಿಟ್ಟಿನಿಂದ ನೀತಿ ಸಂಹಿತೆಗಳನ್ನು ಉಲ್ಲಂಘನೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಚುನಾವಣೆಗಳು ನಡೆಯತಕ್ಕಂಥದ್ದಕ್ಕೆ ಚುನಾವಣಾ ಆಯುಕ್ತರು, ಇಲ್ಲಿ ಇರ್ತಕ್ಕಂಥ ಹಲವಾರು ಅಧಿಕಾರಿಗಳು ಬಹುಶಃ ಅವರವರದೇ ಆದಂಥ ಕೆಲವು ಅಜೆಂಡಾಗಳನ್ನು ಇಟ್ಕೊಂಡಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಇದ್ದಾರೆ. ಅಂಥ ಅಧಿಕಾರಿಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇವತ್ತು ರಾಜಕೀಯ ಪಕ್ಷಗಳ ಬಗ್ಗೆ ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳ ನಡವಳಿಕೆಗಳನ್ನು ನಾವೇನು ಹಲವಾರು ಚುನಾವಣೆಗಳ ಸಂಬಂಧದಲ್ಲಿ ಕಂಡಿದ್ದೇವೆ ಸಂದರ್ಭದಲ್ಲಿ. ಅಂಥ ಅಧಿಕಾರಿಗಳ ಬಗ್ಗೆಯೂ ಚುನಾವಣಾ ಆಯೋಗ ಸೂಕ್ಷ್ಮವಾಗಿ ಅಂಥ ವ್ಯಕ್ತಿಗಳ ಬಗ್ಗೆನೂ ವಾಚ್ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಕೇವಲ ರಾಜಕೀಯ ಪಕ್ಷಗಳಿಗೆ ಅಷ್ಟೇ ಅಲ್ಲ, ಕೆಲವು ಅಧಿಕಾರಿಗಳ ನಡವಳಿಕೆಗಳೇನಿದೆ ಅದರ ಬಗ್ಗೆಯೂ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಳ್ತಕ್ಕಂಥದ್ದಕ್ಕೆ ಚುನಾವಣಾ ಆಯೋಗ ಇವತ್ತು ಈ ಒಂದು ರಾಜ್ಯದಲ್ಲಿ ಗಮನ ಕೊಡಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. JDS ಪಕ್ಷ ಈಗಾಗಲೇ ಕಳೆದ 1 ವರ್ಷದಿಂದ ಹಲವಾರು ವಿಧಾನಸಭಾ ಕ್ಷೇತ್ರಗಳಿಗೆ ಪಕ್ಷದ ಸಂಘಟನೆಗೆ ನಮ್ಮ ಸಮಯವನ್ನೇನು ಮೀಸಲಿಟ್ಟಿದ್ವು. ಈ ಒಂದು ಚುನಾವಣೆಯ ದಿನಾಂಕಗಳು ಪ್ರಕಟ ಆಗಬೇಕು ಅಂತ ಹೇಳಿ ಯಾವುದಾದ್ರೂ ಒಂದು ಪಕ್ಷ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಟಿರ್ತಕ್ಕಂಥದ್ದು ಜನತಾದಳ. ಈಗಾಗಲೇ ನಮ್ಮ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆಯಲ್ಲೂ ಪಟ್ಟಿಯನ್ನು ಅಂತಿಮಗೊಳಿಸಿರ್ತಕ್ಕಂಥದ್ದೇನಿದೆ. ಇವತ್ತು ಈ ಒಂದು ಚುನಾವಣೆಯನ್ನು ನಾವು ಭಾಳ ಕಾತರವಾಗಿ ನಿರೀಕ್ಷೆ ಇಟ್ಟಿದ್ವು. ಈ ಒಂದು ಚುನಾವಣೆಗೆ ಸಂಪೂರ್ಣವಾಗಿ ನಮ್ಮ ಪಕ್ಷ ಸನ್ನದ್ಧರಾಗಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ.